ಮತ್ತೆ ಬಾಳೆಯಲ್ಲಿ ಎಲ್ಲಾ ಸೈಜ್ ಒಂದೇ ಟೈಪ್ ಬರ್ಬೇಕಂತ ಹೇಳಿ ಏನ್ ಮಾಡ್ಬೇಕು? ಸಾಕಷ್ಟು ಜನ ಅಂತಾರೆ ಮೇಲ್ಗಡೆ ಸೈಜ್ ಬರ್ತದೆ ಸರ್, ಕೆಳಗಡೆ ಸೈಜ್ ಬರ್ತಾ ಇಲ್ಲ ಅಂತ ಹೇಳಿ. ನಿಮ್ಗೊಂದು ಬೆಸ್ಟ್ ನಿಮ್ಗೆ ಒಂದು ಅಂದ್ರೆ ಸೊಲ್ಯೂಷನ್ ಹೇಳ್ತೀವಿ, ಎಲ್ಲಾ ಸೈಜ್ ಒಂದೇ ಬರ್ಬೇಕಂದ್ರೆ. ಯಾಕೆ ನಮ್ಗೆ ಎಲ್ಲಾ ಸೈಜ್ ಒಂದೇ ಬರೋದಿಲ್ಲ? ಈಗ ಮೇಲ್ಗಡೆ ನೋಡ್ರಿ, ಈ ಸೈಜ್ ಐತೆ ಅಂದ್ರೆ ಕೆಳಗಡೆನೂ ಅದೇ ಸೈಜ್ ಐತೆ. ಈಗ ಇದು ಅದೇ ಐತೆ, ಮೇಲ್ಗಡೆಗೂ ಕೂಡ ಅದೇ ಸೈಜ್ ಐತಿ. ಯಾಕೆ ಅದೇ ಸೈಜ್ ಐತಿ? ಇದಕ್ಕೆ ಒಂದು ಏನ್ ಟೆಕ್ನಿಕ್ ಬಳಸಿದಾರೆ ಅಂದ್ರೆ, ಒಂದ್ ಹೇಳ್ತೀನಿ ಕೇಳಿ. ಇಲ್ಲಿ ನೀವು ಎಲ್ಲ ಈಗ ನಾವು ಒಂದು 9 ಗೊನೆಗಳನ್ನ ಬಿಟ್ಟಿದೀವಿ. 9 ಗೊನೆ ಆದ್ಮೇಲೆ ನಾವೇನ್ ಮಾಡ್ತೀವಿ, ಇಲ್ಲಿ ಕಟಾವ್ ಮಾಡಿಬಿಡ್ತೀವಿ. ಅದಾದ್ಮೇಲೆ ಕಾಯಿ ಬಿಡಕ್ ಬಿಡ್ತೀವಿ. ಅವಾಗ ಏನಾಗ್ತದೆ, ನ್ಯೂಟ್ರಿಯನ್ ಇದು ಕೊಳಿತಾ ಬರ್ತದೆ. ಅಂದ್ರೆ ಎಲ್ಲಿ ಕಟ್ ಮಾಡ್ತೀವಿ ಅಲ್ಲಿ ಕೊಳಿತಾ ಬರ್ತದೆ, ಇದು ವೀಕ್ ಆಗ್ತದೆ. ಇದ್ರ ಮೇಲಿನ ಸ್ವಲ್ಪ ಇನ್ನೂ ವೀಕ್ ಆಗ್ತದೆ. ಇಲ್ಲಿ ಏನ್ ಟೆಕ್ನಿಕ್ ಬಳಸಿದಾರಪ್ಪ ಅಂದ್ರೆ, ನೀವು ಬಾಳೆ ಎಲ್ಲ ಬಿಟ್ಟಿದ್ದೀರಿ, ಇಲ್ಲಿ ಕೆಳಗಡೆ ಕಟ್ ಮಾಡವ್ರೆ. ಇಲ್ಲಿ ಬಂಚ್ ಇಲ್ಲಿ ನೋಡ್ಬೋದು, ನೀವು ತೋರಿಸ್ಬೇಕು. ಈ ಬಂಚು ಪೂರ್ಣವಾಗಿ ಕಟ್ ಮಾಡವ್ರೆ. ಈ ಕೆಳಗಡೆ ಬಂಚಿಗೆ 2 ಮಾತ್ರ ಬಿಟ್ಟವ್ರೆ. ಈ ಕೆಳಗಡೆ ಬಂಚಿಗೆ 2 ಮಾತ್ರ ಬಿಟ್ಟವ್ರೆ. ಈ 2 ಬಿಡೋ ಏನು ರೀಸನ್ ಅಂದ್ರೆ, ಒಂದು ಈ ನ್ಯೂಟ್ರಿಯನ್ಸ್ ಎಲ್ಲ ಈ ತುದಿವರೆಗೂ ಬರ್ತದೆ. ನ್ಯೂಟ್ರಿಯನ್ಸ್ ಮೇಲ್ಗಡೆಯಿಂದ ಈ ತುದಿವರೆಗೂ 2 ಸಪ್ಲೈ ಮಾಡೋದಕ್ಕೆ ಬರ್ತದೆ. ಅವಾಗ ಏನಾಗ್ತದೆ, ಈ 2 ವೀಕ್ ಆದ್ರೂ ಸಹಿತ ಇವು ಮೇಲ್ಗಡೆದು ಒಂದೇ ಸೈಜ್ ಬರ್ತದೆ, ಒಂದೇ ಸೈಜ್. ಈ ರೀಸನ್, ಈ ಟೆಕ್ನಿಕ್ ನೀವು ಕೂಡ ಬಳಸ್ಕೋಬಹುದು. ಮತ್ತೆ ಈ ನೀವು ಹೂಜಿಗೀಜಿ ಬಹಳ ಆದ್ರೆ ಒಂದು 2 ರೂಪಾಯಿ ಬಿಡ್ಬೋದು. ಬಟ್ ನೀವು ಹೂಜಿಗೀಜಿಗೆ ಇದನ್ನೆಲ್ಲ ಹಾಕೊಂಡ್ರೆ ಬಹಳ ನಿಮ್ಗೆ ಅನುಕೂಲ ಆಗ್ತದೆ, ಶೈನಿಂಗ್ ಬರ್ತದೆ. ಮಾಡೋದು ಮಾಡ್ತೀರಿ, ಬಹಳಷ್ಟು ನೀಟಾಗಿ ಮಾಡ್ರಿ ಅನ್ನೋದನ್ನ ಕೇಳ್ಕೊಳ್ಳೋದು ಒಂದೇ. ನಮಸ್ತೆ.